ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಹಾಗೂ ಯೋಗ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಸಾಮೂಹಿಕ ಯೋಗಾಭ್ಯಾಸ ನಡೆಸಿ ಯೋಗದ ಮಹತ್ವವನ್ನು ಸಾರಿದರು. ಆರೋಗ್ಯಕರ ಜೀವನ ಶೈಲಿಗೆ ಯೋಗ ಅತ್ಯಂತ ಅಗತ್ಯವಾಗಿದ್ದು, ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಗೆ ಯೋಗ ಸಹಕಾರಿಯಾಗಿದೆ ಎಂಬ ಸಂದೇಶವನ್ನ ಕಾರ್ಯಕ್ರಮದ ಮೂಲಕ ನೀಡಲಾಯಿತು. ಯೋಗವು ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಯಾಗಿದ್ದು, ಪ್ರತಿಯೊಬ್ಬರೂ ಸಹ ತಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಬೇಕು. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿದರು. ಮುಂದಿನ ಆಸನ ಹಸ್ತಪಾದಾಸನ. ಯಾರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇ ಬಾಡಿ ಸಾಕು. ಉಸಿರನ್ನ ಪೂರ್ತಿ ಹೊರಗಡೆ ಹಾಕಿ ನೆಲ ಮುಟ್ತಕ್ಕಂಥ ಪ್ರಯತ್ನ ಮಾಡಿ ಪಕ್ಕದಿಂದ ವಾಪಸ್. ಈ ಒಂದು ಆಸನ ಮಾಡೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗುತ್ತೆ, ಕಾನ್ಸ್ಟಿಪೇಷನ್ ದೂರ ಆಗುತ್ತೆ, ಬೆನ್ನಿನ ಉರಿ ಸಮಸ್ಯೆಗಳು ದೂರ ಆಗುತ್ತೆ, ಶ್ವಾಸಕೋಶದ ತೊಂದರೆ ದೂರ ಆಗುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ದೂರ ಆಗುತ್ತೆ. ಸಮಸ್ಥಿತಿ. ಮುಂದಿನ ಆಸನ ತ್ರಿಕೋನಾಸನ. 3 ರಿಂದ 3 ಜಂಪ್ ಮಾಡೋಣ. ಬಲಗಾಲನ ಬಲಪಕ್ಕಕ್ಕೆ ತಿರುಗಿಸಿ ಬಲಗಡೆಯಿಂದ ನಿಧಾನಕ್ಕೆ ಬಾಗ್ತಾ ನಿಮ್ಮ ಬಲ ಪಾದವನ್ನು ಮುಟ್ಟೋದಿಕ್ಕಿರ ಇದೆ. ಎಡಭಾಗದಲ್ಲಿ ಸ್ಟ್ರೆಚ್ ಆಗ್ತಾ ಇದೆ. ಇದು ಅಷ್ಟೇ ಜೀರ್ಣಶಕ್ತಿ ಮತ್ತು ಮಧುಮೇಹ ರೋಗಕ್ಕೆ ತುಂಬ ಉತ್ತಮವಾಗಿರ್ತಕ್ಕಂಥ ಆಸನ. ನಿಧಾನಕ್ಕೆ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಪಡೆಯೋದಕ್ಕೆ ಶಿಥಿಲ ದಂಡಾಸನ ಉಪಯೋಗಿಸ್ತೇವೆ. ಸಮಸ್ಥಿತಿ ಸಮದಂಡಾಸನ. ನೋಡಿ, ನೇರ ಕೂತ್ಕೋಬೇಕು. ದಂಡ ಅಂದ್ರೆ ಕಟ್ಟಿಗೆ ಅಥವಾ ಕೋಲು ಅಂತ ಕರಿತೀವಿ. ದಂಡದ ರೀತಿಯಲ್ಲಿ ನಮ್ಮ ದೇಹನ ಗಟ್ಟಿ ಮಾಡ್ತಕ್ಕಂಥ ಒಂದು ಕ್ರಮ. ಯಾರಿಗೆ ಮಕ್ಕಳಿಗೆ ಎಕ್ಸಾಮ್ ಫೋಬಿಯಾ ಇರುತ್ತೆ ಅಥವಾ ನಮ್ಗೆ ಭಯ ಇರುತ್ತೆ, ಆ ಭಯನ ದೂರ ಮಾಡ್ತಕ್ಕಂಥ ಕೆಲಸನ ದಂಡಾಸನ ಮಾಡ್ತೀವಿ. 2 ಪಾದಗಳನ್ನ ಹಿಂಬಡಿಗಳನ್ನ ಹತ್ರ ಸೇರಿಸಿ 2 ಪಾದಗಳನ್ನ ನಮಸ್ಕಾರ ಸ್ಥಿತಿಯಲ್ಲಿ ಜೋಡಿಸಿ 2 ಕೈಗಳಿಂದ ಹಿಂದೆ ಕೇಳ್ಕೊಳ್ಳಿ. ಸಾಧ್ಯವಾದಷ್ಟು ಮೂಲಾಧಾರದ ಹತ್ತಿರಕ್ಕೆ ಬರಲಿ. ಉಷ್ಟ್ರಾಸನ. ಅರ್ಧ ನೋಡಿ, 2 ಸೊಂಟದ ಮೇಲೆ ಇಟ್ಕೊಳ್ಳೋಣ. ಉಸಿರು ತಗೊಳ್ತಾ ನಿಮ್ಮ ಸೊಂಟದ ಭಾಗವನ್ನ ಮೇಲೆ. ಅರ್ಧ ಉಚ್ಛ್ವಾಸನದಲ್ಲಿ ಏನೇನು ಲಾಭ ಸಿಗುತ್ತೆ ಅದಕ್ಕಿಂತ ಅಧಿಕವಾದ ಲಾಭ ಎಲ್ಲ ಸಿಗುತ್ತೆ. ಸೊಂಟ ನೋವು ದೂರ ಆಗುತ್ತೆ. ನಿಧಾನಕ್ಕೆ ವಾಪಸ್ ಬನ್ನಿ. ಎಡಭುಜನ ಮತ್ತು ಮತ್ತೊಂದು ಬಲಭುಜನ ಮುಟ್ಟಿರ್ಲಿ. ಉಸಿರು ತಗೊಳ್ತಾ ಮೇಲೆ ನೇರ ಮಾಡಿ ಬೆನ್ನನ್ನ ಬಿಡಿಸೋಣ. 2 ಪಾದಗಳನ್ನ ಬಲಗಡೆಗೆ ಹಾಕ್ತಾ ಮಕರ ಆಸನಕ್ಕೆ ಬರೋಣ. ನೀವು ಬೋರ್ಲ್ ಮಲ್ಕೊಳ್ಬೇಕೀಗ. ಇಡ್ಬೋದು, ಗಲ್ಲ ಇಡ್ಬೋದು ಅಥವಾ ಹಣೆ ಇಡ್ಬೋದು. 3 ರೀತಿ ಮಾಡ್ಬೋದು. ಮುಂದಿನ ಆಸನ ಸರಳ ಭುಜಂಗಾಸನ. ನಮ್ಮ ಹೆಮ್ಮೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು, ನಾಗರಿಕರು, ಮಹಿಳೆಯರು, ಸಂಘ ಸಂಸ್ಥೆಗಳು, ಅಧಿಕಾರಿ ಬಂಧುಗಳು, ಮಾಧ್ಯಮದ ಸನ್ಮಿತರು, ಹೀಗೆ 10 ಹಲವು ವಿಭಾಗದ ಎಲ್ಲ ಜನರನ್ನು, ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ನಾವು ನಮ್ಮ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇವತ್ತು ವಿದ್ಯುಕ್ತವಾಗಿ ಭಾಳ ಯಶಸ್ವಿಯಾಗಿ ಯೋಗ ದಿನಾಚರಣೆಯನ್ನು ಆಚರಿಸಿದ್ದೇವೆ. ಎಲ್ಲರಿಗೂ ಕೂಡ ಗೊತ್ತಿದೆ, ಭಾರತ ದೇಶ ಅತ್ಯಂತ ಐತಿಹಾಸಿಕವಾಗಿ ಪಾರಂಪರಿಕವಾಗಿ ಅನೇಕ ಕೊಡುಗೆಗಳನ್ನು ವಿಶ್ವಕ್ಕೆ ಕೊಡ್ತಾ ಬಂದಿದೆ. ಅದರಲ್ಲಿ ವಿಶೇಷವಾದಂಥ ಕೊಡುಗೆ ಯೋಗ. 2015ರಲ್ಲಿ ಈ ಯೋಗದ ಮಹತ್ವ, ಅದರ ಅವಶ್ಯಕತೆ, ಇಂದಿನ ದಿನಮಾನದಲ್ಲಿ ಅದರ ಪ್ರಸ್ತುತತೆ ಇದನ್ನೆಲ್ಲ ಅರಿತಂಥ ವಿಶ್ವಸಂಸ್ಥೆ ಇದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದೆ. ಸೊ ಇದರ ಭಾಗವಾಗಿ ನಾವು ಕೂಡ ಇವತ್ತು ನಮ್ಮ ಯುವ ಪೀಳಿಗೆ, ವಿಶೇಷವಾಗಿ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು, ಇವರೆಲ್ಲರಿಗೂ ಕೂಡ ಇದರ ಯೋಗದ ಮಹತ್ವವನ್ನು ತಿಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ನಮ್ಮ ಜಿಲ್ಲಾ ಪಂಚಾಯತ್, ಯೋಜನಾ ಕ್ರೀಡಾ ಇಲಾಖೆ, ಆಯುಷ್ ಇಲಾಖೆ, ಎಲ್ಲ 10 ಹಲವು ಇಲಾಖೆಗಳ ಎಲ್ಲರ ಸಹಯೋಗದಲ್ಲಿ ಇವತ್ತು ಆಚರಣೆಯನ್ನು ಮಾಡಿದ್ದೇವೆ. ಈ ಆಚರಣೆಯಲ್ಲಿ ಸುಮಾರು 1200ರಿಂದ 1500 ಜನ ಭಾಗಿಗಳಾಗಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಯೋಗ ಹಾಗೂ ಅದರ ಕುರಿತಾದ ಮಹತ್ವದ ಕುರಿತಾದ ಮಾಹಿತಿ, ಹೀಗೆ 10 ಹಲವು ಆಯಾಮಗಳಲ್ಲಿ ನಾವು ಯೋಗವನ್ನು ಆಚರಣೆ ಮಾಡಿದ್ದೇವೆ. ಎಲ್ಲರಿಗೂ ಗೊತ್ತಿದೆ ದೈಹಿಕ ಸಾಮರ್ಥ್ಯ ಬಹಳ ಮುಖ್ಯ ಅಂತೇಳಿ. ದೈಹಿಕ ಸಾಮರ್ಥ್ಯದಷ್ಟೇ ಮುಖ್ಯ ಮಾನಸಿಕ ಆರೋಗ್ಯನೂ ಕೂಡ. ಹಾಗಾಗಿ ಬೇರೆ ಎಲ್ಲ ಪ್ರಕಾರಗಳಿಗಿಂತ ಯೋಗ ವಿಭಿನ್ನವಾಗಿ ನಿಲ್ತಕ್ಕಂಥದ್ದು. ಅದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸೋ ಜೊತೆಗೆ ಮಾನಸಿಕ ಸಾಮರ್ಥ್ಯಕ್ಕೂ ಕೂಡ ಅಷ್ಟೇ ಒತ್ತನ್ನು ಕೊಡುತ್ತೆ.
ಇದೆರಡನ್ನೂ ಮೀರಿದ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ಯೋಗ ತನ್ನಲ್ಲಿ ಅಂತರ್ಗತಗೊಳಿಸ್ಕೊಂಡಿದೆ. ಹಾಗಾಗಿ ಒಬ್ಬ ಮನುಷ್ಯನಿಗೆ ಬೇಕಾದಂಥ 3 ಆಯಾಮಗಳನ್ನು ಕೊಡುವಂಥ ವಿಶೇಷವಾದಂಥ ಒಂದು ಆಚರಣಾ ಪದ್ಧತಿ ಯೋಗ. ಐನ್ಸ್ಟೀನ್ ಅವರು ಒಂದು ಕಡೆ ಹೇಳ್ತಾರೆ, ಎಲ್ಲಿ ವಿಜ್ಞಾನ ನಿಲ್ಲುತ್ತೋ ಅಲ್ಲಿಂದ ಮುಂದೆ ಆಧ್ಯಾತ್ಮ ಪ್ರಾರಂಭ ಆಗುತ್ತೆ ಅಂಥೇಳಿ. ನಾವು ಮಾನಸಿಕತೆಯನ್ನು ಎಷ್ಟು ಗಟ್ಟಿಗೊಳಿಸ್ಕೊಳ್ತೇವೆ, ಅದರಲ್ಲೂ ಇವತ್ತಿನ ವ್ಯಾವಹಾರಿಕ ಜೀವನದಲ್ಲಿ, ಇವತ್ತಿನ ವೇಗವಾದ ಜೀವನದಲ್ಲಿ ನಮಗೆ ತಾಳ್ಮೆ, ಸಹನೆ, ಗಟ್ಟಿತನ, ನಾಯಕತ್ವ, ನಮ್ಮ ಮೌಲ್ಯಗಳನ್ನು, ಸಂಸ್ಕಾರಗಳನ್ನು ಉಳಿಸ್ಕೊಂಡು ಹೋಗುವಂಥ ಬದ್ಧತೆ, ಇವೆಲ್ಲವೂ ಕೂಡ ನಮ್ಮ ಇಂದಿನ ಯುವ ಪೀಳಿಗೆಗೆ ಬೇಕಾಗುತ್ತೆ. ಅವೆಲ್ಲವೂ ಕೂಡ ರಸಗಟ್ಟಿಯಾಗಿರ್ತಕ್ಕಂಥದ್ದು ಯೋಗ. ಹಾಗಾಗಿ ಯೋಗವನ್ನು ಯಾವ ಮನೆಯಲ್ಲಿ ಯಾವ ಮಗು, ಯಾವ ಹಿರಿಯರು ಅದನ್ನು ಅಪ್ಪಿಕೊಳ್ತಾರೋ ಇಡೀ ಸಮಾಜಮುಖಿಯಾಗಿ ಇರಲಿಕ್ಕೆ, ಒಂದು ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳಲಿಕ್ಕೆ ಅದು ಕಾರಣ ಆಗುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೇನೆ, ನಾವೆಲ್ಲರೂ ಕೂಡ ದಿನಕ್ಕೆ 15 ನಿಮಿಷ, 20 ನಿಮಿಷ, 30 ನಿಮಿಷಗಳ ಕಾಲ ಬರೀ ಒಂದು ದಿನದ ಆಚರಣೆಗೆ ಈ ಯೋಗ ಸೀಮಿತವಾಗಬಾರ್ದು. ಇದು ನಮ್ಮ ಜೀವನದ ಕ್ರಮ ಆಗಬೇಕು ಅಂತಕ್ಕಂಥದ್ದು. ಆ ಕ್ರಮವನ್ನು ನಾವೆಲ್ಲ ರೂಢಿಸ್ಕೊಳ್ಬೇಕು. ಇದರಲ್ಲಿರ್ತಕ್ಕಂಥ ಅತ್ಯಂತ ಸರಳವಾದಂಥ ಆಸನ ಎಲ್ಲರೂ ಕೂಡ ಮಾಡಬಹುದಾದಂಥ ಒಂದು ಕ್ರಮ. ಎಷ್ಟೇ ವಯಸ್ಸಾದವರು ಕೂಡ ಇದನ್ನು ಮಾಡ್ಬೋದಾದಂಥ ಕ್ರಮ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಕೂಡ ಅಳವಡಿಸ್ಕೊಳ್ಬಹುದು. ಹಾಗಾಗಿ ಈ ಒಂದು ಯೋಗ ನಮ್ಮ ಹೆಗ್ಗುರುತು, ನಮ್ಮ ಹೆಮ್ಮೆ, ಅದನ್ನು ನಾವೆಲ್ಲ ಅಳವಡಿಸ್ಕೊಳ್ಳೋಣ ಜೀವನದಲ್ಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಅನೇಕ ಜನ, ಅದರಲ್ಲೂ ವಿಶೇಷವಾಗಿ ಆಯುಷ್ ಇಲಾಖೆ, ಇತರ ಅನೇಕ ಇಲಾಖೆಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ವಯೋಮಾನದ ಜನರು ಉತ್ಸಾಹದಿಂದ ಪಾಲ್ಗೊಂಡು ಯೋಗದ ಮಹತ್ವವನ್ನು ಮತ್ತೊಮ್ಮೆ ಸ್ಮರಿಸಿದರು. ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.